ಕನ್ನಡದಲ್ಲಿ ಮಾತಾಡಿದ್ರೆ ನಡೆಯುತ್ತಲ್ಲ? ಯಾರಿಗೆ ಕನ್ನಡ ಬರೋದಿಲ್ಲ? How many of you don't understand Kannada? Okay. There are 2-3 people. Okay. Just the important points I will highlight in English, but rest of the things I'll keep it in Kannada. ಕೆಲವು ವರ್ಷಗಳ ಹಿಂದೆ ಬೆಂಗಳೂರಿನಲ್ಲೇ ಒಂದು ಸೇವಾ ಸಂಸ್ಥೆ ವಿಧವೆಯರಿಗೆ ಪುನರ್ವಸತಿ ಕೊಡಬೇಕು ಅಂತ ಒಂದು ಸಂಸ್ಥೆ ಶುರುವಾಯಿತು. So this institution's objective was to rehabilitate widows who are not taken care by the family. So ಆ ಒಂದು ಉದ್ಘಾಟನೆಯಲ್ಲಿ ಅತಿಥಿಯಾಗಿ ಒಬ್ಬರು ಬಂದಿದ್ರು, ಮುಖ್ಯ ಅತಿಥಿಯಾಗಿ. ಅವರು ಭಾಷಣ ಮಾಡ್ತಾ ಹೇಳಿದ್ರು, ಇವತ್ತು ಈ ಒಂದು ಕೆಲಸ ನಡೀತಿರುವಂಥದ್ದು ಬಹಳ ಒಳ್ಳೆಯದು. ಈ ಬರೋ ವರ್ಷಗಳಲ್ಲಿ 20 ಜನ ವಿಧವೆಯರಿದ್ದಾರೆ ಇಲ್ಲಿ. ಬರುವಂಥ ವರ್ಷಗಳಲ್ಲಿ ಇನ್ನೂ ಹೆಚ್ಚು ಜನ ಬರಲಿ ಇಲ್ಲಿ, ಮತ್ತು ಈ ಸಂಸ್ಥೆ ಇನ್ನೂ ಹೆಚ್ಚು ಕಡೆ ಬೆಳೀಲಿ. ಈ ರೀತಿ ಒಂದು ಸಹಜವಾದ ಒಂದು ರಾಜಕೀಯ ಭಾಷಣ ಥರ ಮಾಡಿದ್ರು. ಸೊ ದ ಗೆಸ್ಟ್ ವಿಶ್ ದಟ್ ಲೆಟ್ ಮೋರ್ ಅಂಡ್ ಮೋರ್ ಪೀಪಲ್ ಕಮ್ ಟು ದಿಸ್ ಸೆಂಟರ್ ಆ್ಯಂಡ್ ಮೋರ್ ಸಚ್ ಇನ್ಸ್ಟಿಟ್ಯೂಷನ್ಸ್ ಫ್ಲರಿಶ್ ಆಲ್ ಓವರ್ ಬ್ಯಾಂಗ್ಳೂರ್. ಈ ಉದಾಹರಣೆ ಯಾಕೆ ಹೇಳಿದೆ ಅಂತಂದರೆ, ಸೇವಾ ಸಂಸ್ಥೆಗಳಲ್ಲಿ 2 ಥರ ಇದೆ. ಒಂದು ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸುವಂಥದ್ದು, ಸ್ಕೂಲ್ ನಡೆಸೋದು, ಈ ಥರದ್ದು. ಇನ್ನೊಂದು ಸಮಾಜದಲ್ಲಿ ಯಾವುದೋ ಒಂದು ಸಮಸ್ಯೆ ಇದೆ, an institution to address a specific problem. If more such institutions are coming up, that means the problems are growing and growing. ಈಗ ನೀವು ಅಮೆರಿಕಾದಲ್ಲಿ ನೋಡಿದ್ರೆ, there is hardly any NGO which is working in education space in the government schools. But in India, most NGOs are working in education in government schools, because that's where we have failed. ಆದರೆ ಅಮೆರಿಕಾದಲ್ಲಿ ಸೇವಾ ಸಂಸ್ಥೆಗಳು ಹೆಚ್ಚು ಕೆಲಸ ಮಾಡ್ತಿರೋಂಥದ್ದು ಡ್ರಗ್ ಅಡಿಕ್ಷನ್ನು, ಡಿಪ್ರೆಷನ್ನು, ಟೀನೇಜ್ ರಿಲೇಷನ್ಶಿಪ್ ಪ್ರಾಬ್ಲಮ್, ಒಂಥರ ಅಡ್ವಾನ್ಸ್ಡ್ ಪ್ರಾಬ್ಲಮ್ಸ್ ಅವ್ರದ್ದು. ನಾವಿನ್ನೂ ಬೇಸಿಕ್ ಪ್ರಾಬ್ಲಮ್ಸಲ್ಲಿದೆ, ಅವ್ರು ತುಂಬ ಅಡ್ವಾನ್ಸ್ ಪ್ರಾಬ್ಲಮ್ಸಲ್ಲಿದ್ದಾರೆ. ಸೊ ಒಂದು ರೀತಿಯಲ್ಲಿ ನೋಡಬೇಕು ಅಂತಂದರೆ, ಸೇವಾ ಸಂಸ್ಥೆಗಳು ತುಂಬ ಬೆಳೀತಿದೆ ಅಂತಂದರೆ ಎಲ್ಲೋ ಒಂದು ಕಡೆ ಸಮಸ್ಯೆಗಳು ಜಾಸ್ತಿ ಆಗ್ತಿದೆ ಅಂತ. ಹಾಗಾಗಿ ಇದರಲ್ಲಿ ಸೇವಾ ಸಂಸ್ಥೆಗಳನ್ನು ನಡೆಸಬೇಕಾದ್ರೆ ನಮ್ಮ ದೃಷ್ಟಿಕೋನ ಏನಿರಬೇಕು ಅಂತ, should we just focus on growing the organization or going to the root of the problem and see how can I make my organization irrelevant so that I solve the problem? ಈಗ ಸ್ಟ್ರೀಟ್ ಚಿಲ್ಡ್ರನ್ ಬಗ್ಗೆ ಕೆಲಸ ಮಾಡ್ತಾರೆ, ಚಿಂದಿ ಆರಿಸುವಂಥ ಮಕ್ಕಳು ಅಥವಾ ಭಿಕ್ಷೆ ಬೇಡುವಂಥ ಮಕ್ಕಳು. ಇದನ್ನು ನಾವೊಂದು ರಿಹ್ಯಾಬಿಲಿಟೇಷನ್ ಸೆಂಟರ್ ಶುರು ಮಾಡ್ಬೋದು, ಒಂದು 100 ಮಕ್ಕಳು 200 ಮಕ್ಕಳಿಗೆ ಪುನರ್ವಸತಿ ಕೊಡ್ಬೋದು. ಆದರೆ ಮೂಲಭೂತವಾಗಿ ನಮ್ಮ ಚಿಂತನೆ ಏನಿರಬೇಕು ಅಂತಂದರೆ, ಸಮಾಜಕ್ಕೆ ಆ ಶಕ್ತಿ ಬರಬೇಕು. ಸೊ ದಟ್ ನೋ ಚೈಲ್ಡ್ ಈಸ್ ಆನ್ ದ ಸ್ಟ್ರೀಟ್. The entire society should be sensitized, they should be equipped and they should be activated. ಹೀಗೆ ಒಂದು ಸಮಾಜದಲ್ಲಿ ಸಮಸ್ಯೆಗೆ ಶಾಶ್ವತವಾದಂಥ ಪರಿಹಾರ ಬೇಕು ಅಂತಂದರೆ ಆ ಸಮಾಜಕ್ಕೇನೆ ಶಕ್ತಿ ತುಂಬುವಂಥ ಕೆಲಸ ಆಗಬೇಕು. ದ ಸೊಸೈಟಿ ಇಟ್ ಸೆಲ್ಫ್ ಶುಡ್ ಡೆವಲಪ್ ಸ್ಟ್ರೆಂತ್ ಟು ಅಡ್ರೆಸ್ ಎನಿ ಕೈಂಡ್ ಆಫ್ ಪ್ರಾಬ್ಲಮ್. ಅದಾಗಬೇಕು ಅಂತಂದರೆ 3 ತರಹದ ಕೆಲಸ ಆಗಬೇಕು. ಮೊದಲನೇದು ಸಂವೇದನೆ. ಪೀಪಲ್ ಶುಡ್ ಬಿ ಸೆನ್ಸಿಟೈಸ್ಡ್. ಸೆನ್ಸಿಟಿವಿಟಿ ಡೆವಲಪ್ ಮಾಡ್ಕೊಳ್ಬೇಕು. ಸಮಾಜದಲ್ಲಿ ಏನೋ ಒಂದು ಸಮಸ್ಯೆ ಬಂದರೂ ಕೂಡ ಐ ಶುಡ್ ಫೀಲ್ ಫಾರ್ ಇಟ್. ಸಂವೇದನೆ ಮೊದಲನೇದು. ಎರಡನೇದು ಅರಿವು ಅಥವಾ ಅವೇರ್ನೆಸ್. ದೇ ಶುಡ್ ನೋ ವಾಟ್ ಟು ಡೂ ಅಬೌಟ್ ಇಟ್. ಫಸ್ಟ್ ಈಸ್ ಟು ಫೀಲ್ ಫಾರ್ ದ ಪ್ರಾಬ್ಲಮ್. ಸೆಕೆಂಡ್, ದ ನಾಲೆಜ್ ಆ್ಯಂಡ್ ಅವೇರ್ನೆಸ್ ಅಬೌಟ್ ವಾಟ್ ಐ ಕ್ಯಾನ್ ಡೂ ಅಬೌಟ್ ಇಟ್. ಆ್ಯಂಡ್ ಮೂರನೇದು ಆ್ಯಕ್ಟಿವಿಸಮ್, ಕಾರ್ಯಶೀಲ ಪ್ರವೃತ್ತಿ, ಕೆಲಸ ಮಾಡುವಂಥ ಸ್ವಭಾವ ಬರಬೇಕು. ಈ 3 ಸಮಾಜದಲ್ಲಿ ಹೆಚ್ಚು ಜನಕ್ಕೆ ಬಂದಷ್ಟು ಸೇವಾ ಸಂಸ್ಥೆಗಳ ನಡೆಸುವಂಥ ಅವಶ್ಯಕತೆ ಕಡಿಮೆ ಆಗುತ್ತೆ. ಬಿಕಾಸ್ ಐ ಆಲ್ವೇಸ್ ಕೀಪ್ ಟೆಲ್ಲಿಂಗ್ ದಟ್ NGOs ಆರ್ ಲೈಕ್ ಮೆಡಿಸಿನ್ಸ್ ಫಾರ್ ದ ಬಾಡಿ. ಬಿಕಾಸ್ ದೆರ್ ಇಸ್ ಅ ಪ್ರಾಬ್ಲಮ್, ಯು ಗಿವ್ ಮೆಡಿಸಿನ್. ಸೊ ಮೆಡಿಸಿನ್ಸ್ ಶುಡ್ ನಾಟ್ ಬಿಕಮ್ ದ ರೆಗ್ಯುಲರ್ ಫುಡ್. ದ ಬಾಡಿ ಇಟ್ ಸೆಲ್ಫ್ ಶುಡ್ ಡೆವಲಪ್ ದ ಇಮ್ಯುನಿಟಿ ಆ್ಯಂಡ್ ದ ಸ್ಟ್ರೆಂತ್ ಟು ಕೌಂಟರ್ ಎನಿ ಕೈಂಡ್ ಆಫ್ ಅಟ್ಯಾಕ್ಸ್. ಈ ರೀತಿ ಸಮಾಜಕ್ಕೆ ಶಕ್ತಿ ತುಂಬುವಂಥ ಕೆಲಸ ಆಗಬೇಕು ಅಂತಂದರೆ ನಾವು ಸಮಾಜದಲ್ಲಿ ಅತ್ಯಂತ ಹೆಚ್ಚು ಜನಗಳನ್ನು ಜೋಡಿಸ್ಕೊಂಡು ಕೆಲಸ ಮಾಡಬೇಕು. ಇಫ್ ಯು ಆರ್ ವರ್ಕಿಂಗ್ ಇನ್ ಐಸೋಲೇಷನ್, ನಾವು ಒಂದೇನೋ ಕೆಲಸ ಮಾಡ್ತೀವಿ, ಹೈರ್ 10 ಫುಲ್ ಟೈಮ್ ಸ್ಟಾಫ್ ಆ್ಯಂಡ್ ಡೂ ಅವರ್ ವರ್ಕ್ ವಿತೌಟ್ ಇನ್ವಾಲ್ವಿಂಗ್ ಎನಿವನ್ ಇನ್ ದ ಕಮ್ಯುನಿಟಿ. ಆಗ ನಮ್ಮ ಒಂದು ಸಂಸ್ಥೆ ಮೇಲೆ ವಿ ಆರ್ ಕ್ರಿಯೇಟಿಂಗ್ ಡಿಪೆಂಡೆನ್ಸಿ. ಸಮಾಜದಲ್ಲಿ ಪ್ರತಿಯೊಬ್ಬರನ್ನು ಜೋಡಿಸ್ಕೊಂಡು ಕೆಲಸ ಮಾಡಿದಾಗ ಆಗ ಸಹಜವಾಗಿ ಪ್ರತಿಯೊಬ್ಬರಲ್ಲೂ ಆ ಒಂದು ಸಾಮರ್ಥ್ಯ ಬರುತ್ತೆ. ಹಾಗಾಗಿ ಮೊದಲನೇದಾಗಿ ಲೀಡರ್ಶಿಪ್ ಅಥವಾ ಸಂಘಟನೆಯಲ್ಲಿ ಪ್ರಮುಖ ಕಾರ್ಯಕರ್ತರು ಯಾರಿದ್ದಾರೆ, ಡಿಸಿಷನ್ ಮೇಕರ್ಸ್ ಇನ್ ದ ಆರ್ಗನೈಸೇಷನ್, ಅವರ ಒಂದು ದೃಷ್ಟಿಕೋನ, ವ್ಯೂ ಹೇಗಿರಬೇಕು ಅಂತಂದರೆ, ಇಫ್ ಎ ವರ್ಕ್ ಕ್ಯಾನ್ ಬಿ ಡನ್ ಬೈ 10 people, ಐ ವಿಲ್ ಗೆಟ್ ಇಟ್ ಡನ್ ಬೈ 100 people.
ಎಫಿಷಿಯನ್ಸಿ ಬೇಕಾಗಿಲ್ಲ ಇಲ್ಲಿ. ಯಾವುದೋ ಒಂದು ಕೆಲಸ 10 ಜನ ಪೇಡ್ ಸ್ಟಾಫ್ ಮಾಡಿಬಿಡ್ಬೋದು, ಬಟ್ ಐ ವಿಲ್ ಎಂಗೇಜ್ 100 ಪೀಪಲ್ ಟು ಡೂ ಇಟ್, ಸೊ ದಟ್ 100 ಪೀಪಲ್ ಆರ್ ಸೆನ್ಸಿಟೈಸ್ಡ್. ಆ 100 ಜನಕ್ಕೆ ಏನು ಮಾಡಬೇಕು ಅಂತ ಒಂದು ಅರಿವು ಬರುತ್ತೆ, ಮತ್ತು ಆ 100 ಜನ ಕಾರ್ಯಶೀಲರಾಗ್ತಾರೆ. ಸೊ ಯು ಆರ್ ಕ್ರಿಯೇಟಿಂಗ್ 100 ಆಕ್ಟಿವಿಸ್ಟ್ಸ್. ಸೊ ಡಾಕ್ಟರ್ Ali Khwaja mentioned, there is no limit as to number of volunteers you can engage, since you don't pay them. Full-time staffಗೆ ಲಿಮಿಟ್ ಇದೆ, ಎಷ್ಟು ತಗೊಳ್ಬೋದು ನೀವು ಅಂತ. ಆದರೆ ವಾಲಂಟಿಯರ್ಸ್ನ ಉಪಯೋಗಿಸುವಂಥ ಒಂದು ಕಲ್ಚರ್ ಡೆವಲಪ್ ಮಾಡಿಕೊಂಡ್ರೆ ಸಂಸ್ಥೆಯಲ್ಲಿ ಲಿಮಿಟ್ ಇಲ್ಲ ಅದಕ್ಕೆ. ಯು ಕ್ಯಾನ್ ಎಂಗೇಜ್ ಎನಿ ನಂಬರ್ ಆಫ್ ಪೀಪಲ್. ಮತ್ತು ನಾನು ಆಗಲೇ ಹೇಳಿದಾಗೆ ನಾವು ಎಫಿಷಿಯನ್ಸಿ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ. ಇದು ಕಾರ್ಪೊರೇಟ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಲ್ಲ, ಇಟ್ಸ್ ಸೋಷಿಯಲ್ ಇಂಜಿನಿಯರಿಂಗ್. ಇದರಲ್ಲಿ ನಮಗೆ ಹೆಚ್ಚು ಹೆಚ್ಚು ಜನನ ನೀವು ಉಪಯೋಗಿಸಿದಷ್ಟು ಕೂಡ ನೀವು ಕೆಲಸ ಮಾಡ್ತಿರೋವಂಥ ಒಂದು ಉದ್ದೇಶ, ಧ್ಯೇಯ ಏನಿದೆ ಅದಕ್ಕೆ ಮಿಡಿಯುವಂಥ ಅಷ್ಟು ಮನಸ್ಸು, ಹೃದಯಗಳು ತಯಾರಾಗುತ್ತೆ. ಇದು ಮೊದಲನೇದು ನಮ್ಮ ಸಂಸ್ಥೆಯ ಪ್ರಮುಖರು ಬೆಳೆಸ್ಕೊಳ್ಬೇಕಂತ ದೃಷ್ಟಿಕೋನ. ಇಟ್ಸ್ ನಾಟ್ ಅಬೌಟ್ ಎಫಿಷಿಯನ್ಸಿ ಬಟ್ ಎಂಗೇಜಿಂಗ್ ಲಾರ್ಜ್ ನಂಬರ್ ಆಫ್ ಪೀಪಲ್ ಇನ್ ದ ವರ್ಕ್ ವಿ ಆರ್ ಡೂಯಿಂಗ್. ದಟ್ಸ್ ಹೌ ವಿ ಸೆನ್ಸಿಟೈಸ್ ಮೋರ್ ಪೀಪಲ್, ವಿ ಕ್ರಿಯೇಟ್ ಅವೇರ್ನೆಸ್ ಇನ್ ಮೋರ್ ಪೀಪಲ್ ಆ್ಯಂಡ್ ವಿ ಕ್ರಿಯೇಟ್ ಮೋರ್ ಪೀಪಲ್ ಹೂ ಸ್ಟ್ಯಾಂಡ್ ಅಪ್ ಫಾರ್ ದ ಕಾಸ್. ಸೊ ಇದನ್ನು ಮಾಡಬೇಕು ಅಂದರೆ ಇದೇನೋ ಕೆಲವು ಕಾರ್ಯಕ್ರಮಗಳು ಮಾಡೋದ್ರಿಂದ ಆಗೋದಿಲ್ಲ. ಇಟ್ಸ್ ಎ ಕಲ್ಚರ್, ಇಟ್ಸ್ ಅನ್ ಆರ್ಗನೈಸೇಷನ್ ಕಲ್ಚರ್ ದಟ್ ವಿ ನೀಡ್ ಟು ಡೆವಲಪ್. ಅದಕ್ಕೋಸ್ಕರನೇ ಈ ಅವಧಿನಲ್ಲಿ ಸಂಸ್ಥೆಯ ಪ್ರಮುಖರು, ದ ಲೀಡರ್ಶಿಪ್ ಟೀಮ್ ಇನ್ ದ ಆರ್ಗನೈಸೇಷನ್, ಅವ್ರ ಪಾತ್ರ ಏನಿರಬೇಕು ಅಂತ. ಯಾಕಂದರೆ ಈ ಒಂದು ಕಾರ್ಯ ಪದ್ಧತಿ, ಕಾರ್ಯಶೈಲಿ, ವರ್ಕಿಂಗ್ ಕಲ್ಚರ್ ಅದನ್ನು ಡೆವಲಪ್ ಮಾಡಬೇಕಾಗಿದೆ ಸಂಘಟನೆಗಳಲ್ಲಿ. ಸಾಮಾನ್ಯವಾಗಿ ವಾಲಂಟಿಯರ್ಸ್ ಅಥವಾ ಸ್ವಯಂ ಸೇವಕರು ಎಂಥ ಸಂಸ್ಥೆಗಳಲ್ಲಿ ಉಳ್ಕೊಳ್ತಾರೆ, the institutions that retain volunteers in large numbers, somehow we find some common characteristics. First thing, that the people in the organizations are sincere. If a NGO is working just with the objective of getting some government grants and making some money, if there is any vested interest, volunteers don't stay in such organizations. ಹಾಗಾಗಿ ನಮ್ಮ ಸಂಸ್ಥೆಗಳಲ್ಲಿ ಪ್ರಮುಖ ಜವಾಬ್ದಾರಿ ಇರುವಂಥ ಕಾರ್ಯಕರ್ತರು ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಿರ್ಬೇಕು ಈ ಕೆಲಸಕ್ಕೆ. The more sincere we are, the more volunteers feel motivated. Second thing is, there has to be transparency. Volunteers should feel that this organization is very transparent, honest organization. There is integrity in the organization. Because for volunteers, there is no financial incentives or motives. All they want to do is to work for a good cause and derive that sense of satisfaction. That comes only if there is transparency in the organization. ಹೀಗೆ ನಮ್ಮ ಸಂಸ್ಥೆಗಳಲ್ಲಿ ಈ ಒಂದು ಪಾರದರ್ಶಕತೆ, ಟ್ರಾನ್ಸ್ಪರೆನ್ಸಿ ಇದನ್ನು ತರುವಂಥದ್ದು, ಏನು ನಾವು ಮುಚ್ಚಿಟ್ಕೊಳ್ಳುವಂಥದ್ದು ಏನಿಲ್ಲ ನಮ್ಮ ಸಂಸ್ಥೆನಲ್ಲಿ. ಈ ಒಂದು ಕಲ್ಚರ್ ಡೆವಲಪ್ ಮಾಡಿಕೊಂಡ್ರೆ ಹೆಚ್ಚು ಹೆಚ್ಚು ವಾಲಂಟಿಯರ್ಸ್ ಉಳಿತಾರೆ. ಯಾಕಂದರೆ ಆಸ್ ಪ್ರೀವಿಯಸ್ಲಿ ಟೋಲ್ಡ್, ವಾಲಂಟಿಯರ್ಸ್ ಕಮ್ ಇನ್ ಲಾರ್ಜ್ ನಂಬರ್ಸ್, ನಾಟ್ ಆಲ್ ಆಫ್ ದೆಮ್ ಮೈಟ್ ಕಂಟಿನ್ಯೂ. ಸೊ ನಾನು ಯಾವಾಗಲೂ ಉದಾಹರಣೆ ಹೇಳ್ತೀನಿ, ವಾಲಂಟಿಯರ್ಸ್ ಕೆಲವು ಸಲ ಹೇಗೆ ಅಂತಂದರೆ ಸೊಪ್ಪಿನ ಪಲ್ಯ ಮಾಡಿದಾಗೆ ಅಂತ. ಸೊಪ್ಪು ತೊಗೊಂಬಂದು ದಂಟಿನ ಸೊಪ್ಪು ತೊಗೊಂಡು ಬಂದರೆ ಇಷ್ಟೊಂದು ಕಾಣುತ್ತದೆ, ಪಲ್ಯ ಮಾಡಿದ್ರೆ ಇಷ್ಟ ಆಗೋದು. ಸೊ ವೆನ್ ಯು ಬೈ ಸ್ಪಿನಾಚ್ ಇಟ್ ಲುಕ್ಸ್ ವೆರಿ ಬಿಗ್, ಬಟ್ ವೆನ್ ಯು ಮೇಕ್ ಸಬ್ಜಿ ಓನ್ಲಿ ಹ್ಯಾಂಡ್ಫುಲ್ ಕಮ್ಸ್ ಔಟ್ ಆಫ್ ಇಟ್. ಇದನ್ನು ಒಪ್ಕೊಳ್ಬೇಕು. ವಿ ಶುಡ್ ಆಕ್ಸೆಪ್ಟ್ ಇಟ್, ಬಟ್ ಸ್ಟಿಲ್ ರಿಮೈನಿಂಗ್ ಪೀಪಲ್ ಯು ಆರ್ ಸೆನ್ಸಿಟೈಸಿಂಗ್ ಅಟ್ ಲೀಸ್ಟ್ ಬಿಕಾಸ್ ದೇ ಇನ್ವಾಲ್ವ್ಡ್. Still, why the dropout happens? In some organizations, dropout is very minimal. In some organizations, most people drop out. That's because of the difference in culture, organization culture. So, the other important aspect in organization culture is how welcoming the organization is for new people. ಕೆಲವು ಸಂಸ್ಥೆಗಳಿಗೆ ಯಾರೇ ಒಬ್ರು ನಾನೀಗ ಏನಾದರೂ ವಾಲಂಟಿಯರ್ ಮಾಡಬೇಕು ಅಂತ ಹೋದರೆ, ಅವ್ರು ಆಗಲೇ ಹೇಳಿದಾಗೆ ಫಸ್ಟ್ ದೇ ವಿಲ್ ಗ್ರೀಟ್ ಯು ವಿತ್ ಎ ಸ್ಮೈಲ್. ಅಟ್ಲೀಸ್ಟ್ ಒಂದು ನಗ್ನಗ್ತಾ ಮಾತಾಡಿಸಿ ಯಾರಾದರೂ ವಾಲಂಟಿಯರ್ಸ್ ಬಂದಾಗ. ಕೆಲವು ಸಂಸ್ಥೆಗಳು ಏನಾಗುತ್ತೆ, ಅಲ್ಲಿ ಯಾರು ರಿಸೆಪ್ಷನಲ್ಲಿ ಕೂತಿರ್ತಾರೆ, ವಾಲಂಟಿಯರ್ ಮಾಡಬೇಕಾ, ಇವತ್ತು ಅವರಿಲ್ಲ ನಾಳೆ ಬನ್ನಿ, ಸುಮ್ಮನೆ ಹೇಳಿ ಕಳಿಸ್ಬಿಡ್ತಾರೆ ಅಷ್ಟೇ, ವಿತೌಟ್ ಯು ಆರ್ ಆಸ್ಕಿಂಗ್ ವಾಟ್ ಯು ಆರ್ ಡೂಯಿಂಗ್. ಯಾರಾದರೂ ಈ ಥರ ವಾಲಂಟಿಯರ್ ಮಾಡ್ತೀನಿ ಅಂತ ಬಂದಾಗ ನಮಗೆ ಖುಷಿ ಆಗಬೇಕು ಮೊದಲು. ವಿ ಶುಡ್ ಫೀಲ್ ಹ್ಯಾಪಿ ದಟ್ ಒನ್ ಮೋರ್ ಪೇರ್ ಆಫ್ ಹ್ಯಾಂಡ್ಸ್ ಐ ಆಮ್ ಗೆಟಿಂಗ್ ಫಾರ್ ಮೈ ವರ್ಕ್ ಆ್ಯಂಡ್ ಒನ್ ಮೋರ್ ಪರ್ಸನ್ ಐ ಆಮ್ ಇನ್ವಾಲ್ವಿಂಗ್ ಇನ್ ದಿಸ್. ಒನ್ ಮೋರ್ ಪರ್ಸನ್ ಈಸ್ ಬಿಕಮಿಂಗ್ ಸೆನ್ಸಿಟೈಸ್ಡ್, ಈಸ್ ಬಿಕಮಿಂಗ್ ಅನ್ ಆಕ್ಟಿವಿಸ್ಟ್ ಫಾರ್ ಮೈ ಕಾಸ್. ಈ ಒಂದು ಸಂತೋಷ ಮೊದಲು ಆಗಬೇಕು. ಇದು ಸಂಸ್ಥೆಯ ಪ್ರಮುಖರಿಂದ ಹಿಡಿದು ಎಲ್ಲ ಸ್ತರಗಳಲ್ಲೂ ಬರಬೇಕಿದು. ಒಬ್ಬ ವಾಲಂಟಿಯರ್ ಬಂದ ಅಂದರೆ ಒಂದು ಮನೆಯಲ್ಲಿ ಮಗು ಹುಟ್ಟಿದಷ್ಟು ಖುಷಿ ಆಗಬೇಕು. ಇನ್ನೊಬ್ಬ ಎಕ್ಸ್ಟ್ರಾ ಕಾರ್ಯಕರ್ತ ಸಿಕ್ಕಿದ್ರೆ ನಮಗೆ ಗಾಟ್ ಎ ನ್ಯೂ ವಾಲಂಟಿಯರ್ ಒಂದು ಎಕ್ಸೈಟ್ಮೆಂಟ್ ಬೇಕು. ಇದು ಯಾವ ಸಂಸ್ಥೆಗಳಲ್ಲಿರುತ್ತೆ ಅಲ್ಲಿ ವಾಲಂಟಿಯರ್ಸ್ ತುಂಬ ವರ್ಷ ಉಳ್ಕೊಳ್ತಾರೆ. ಸಂಸ್ಥೆಯಲ್ಲಿ ಎಲ್ಲರಿಗೂ ವಾಲಂಟಿಯರ್ಸ್ ಬಂದರೆ ಖುಷಿ ಆಗಬೇಕು.
ಈ ಒಂದು ಕಲ್ಚರ್ ಡೆವಲಪ್ ಮಾಡಬೇಕಾಗುತ್ತೆ. ಇನ್ನೊಂದು ಬಂದ ಮೇಲೆ ಒಂದು ಸ್ನೇಹ, ಆತ್ಮೀಯತೆ. ವಾಲಂಟಿಯರ್ ಶುಡ್ ಫೈಂಡ್ ಎ ವೆರಿ ಫ್ರೆಂಡ್ಲಿ ಕಾರ್ಡಿಯಲ್ ಅಟ್ಮಾಸ್ಫಿಯರ್ ವಿತ್ ದ ಸ್ಟಾಫ್. ಯಾಕಂದರೆ ಪ್ರತಿಯೊಂದು ಸಂಸ್ಥೆದಲ್ಲೂ ಕೆಲವರು ಪೇಯ್ಡ್ ಸ್ಟಾಫ್ ಇರ್ತಾರೆ. ಅವರು ವಾಲಂಟಿಯರ್ಸ್ ಜೊತೆ ನಡ್ಕೊಳ್ಳುವಂಥ ರೀತಿ, ಅವರ ವ್ಯವಹಾರ, ಇದು ಒಂದು ಸ್ನೇಹ ಮತ್ತು ಆತ್ಮೀಯತೆಯಿಂದ ಇರಬೇಕು. ಎಷ್ಟು ನಾವು ಸ್ನೇಹದ ವಾತಾವರಣ ಕೊಡ್ತೀವಿ ಅಷ್ಟು ವಾಲಂಟಿಯರ್ಸ್ ಉಳ್ಕೊಳ್ತಾರೆ. ಯಾಕಂದರೆ ಅವ್ರಿಗೆ ಬೇರೆ ಏನು ಇನ್ಸೆಂಟಿವ್ ಇಲ್ಲ. ದ ಟೀಮ್ ಶುಡ್ ಬಿ ಜಾಯ್ ಟು ವರ್ಕ್ ವಿತ್. ಇಫ್ ಯು ಕ್ರಿಯೇಟ್ ಸಚ್ ಎ ಟೀಮ್ ಇನ್ ದ ಆರ್ಗನೈಸೇಷನ್, ದೆನ್ ಯು ಫೈಂಡ್ ದಟ್ ಮೋರ್ ಆ್ಯಂಡ್ ಮೋರ್ ವಾಲಂಟಿಯರ್ಸ್ ಸ್ಟೇ ಬ್ಯಾಕ್. ಸೊ ಇದನ್ನು ನಾವು ಸಂಸ್ಥೆಯ ಪ್ರತಿಯೊಂದು ಸ್ತರದಲ್ಲೂ ಯಾವ ರೀತಿ ತಯಾರು ಮಾಡಬೇಕು, ಇದ್ರ ಬಗ್ಗೆ ಪ್ರಮುಖರು ಕೂತ್ಕೊಂಡು ಯೋಚನೆ ಮಾಡಬೇಕಾಗತ್ತೆ. ಇನ್ನೊಂದು ವರದಿ ತಗೊಳ್ಳುವಂಥದ್ದು, ರಿಪೋರ್ಟಿಂಗ್. ನಾನು ಇತ್ತೀಚೆಗೆ ಸಮರ್ಥನಂ ಸಂಸ್ಥೆಗೆ ಹೋದಾಗ ಅಲ್ಲಿ ಪ್ರಮುಖರು ಹೇಳ್ತಾ ಇದ್ರು, ಮಹಂತೇಶ್ ಅವರು, ನಮ್ಮ ಸಂಸ್ಥೆಯಲ್ಲಿ ಯಾರು ಸ್ಟಾಫ್ ಇದ್ದಾರೆ, ದೇ ಹ್ಯಾವ್ ಟು ರಿಪೋರ್ಟ್ ಹೌ ಮೆನಿ ವಾಲಂಟಿಯರ್ ಅವರ್ಸ್ ದೇ ಹ್ಯಾವ್ ಎಂಗೇಜ್ಡ್. ಇದು ಅವರ ರಿಪೋರ್ಟಿಂಗಲ್ಲಿದೆ. ಸೊ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ದ ವರ್ಕ್ ಅಕಂಪ್ಲಿಷ್ಡ್. ಇಷ್ಟು ಕೆಲಸ ನೀನು ಮಾಡಬೇಕಾಗಿತ್ತು, ಅಷ್ಟು ಮಾಡಿದ್ಯಾ, ಅಷ್ಟೇ ಸಾಲದು. ಎಷ್ಟು ಜನ ವಾಲಂಟಿಯರ್ ಅವರ್ಸ್ ಜನರೇಟ್ ಮಾಡಿದ್ಯಾ, ಎಷ್ಟು ಜನ ವಾಲಂಟಿಯರ್ಸ್ನ ಉಪಯೋಗಿಸ್ಕೊಂಡಿದ್ದೀರಾ, ಇದು ಅವರ ಒಂದು ರಿಪೋರ್ಟಿಂಗ್ ಸ್ಟ್ರಕ್ಚರಲ್ಲೇ ಇದೆ. ಇದು ನಮ್ಮ ಸಂಸ್ಥೆಗಳಲ್ಲಿ ತರಬಹುದಾ ಅಂತ ನೋಡಿ. ಸೊ ದಟ್ ಪ್ರತಿಯೊಬ್ಬರು ಯಾವುದೇ ಒಂದು ಪ್ರಾಜೆಕ್ಟ್ ರಿಪೋರ್ಟಿಂಗ್ ಇರಲಿ ಅಥವಾ ಸ್ಟಾಫ್ ರಿಪೋರ್ಟಿಂಗಲ್ಲಿ ಹೌ ಮೆನಿ ವಾಲಂಟಿಯರ್ಸ್ ವಿ ಹ್ಯಾವ್ ಎಂಗೇಜ್ಡ್, ಹೌ ಮೆನಿ ವಾಲಂಟಿಯರ್ ಅವರ್ಸ್ ವಿ ಹ್ಯಾವ್ ಜನರೇಟೆಡ್. ಇಟ್ ಶುಡ್ ಬಿಕಮ್ ಪಾರ್ಟ್ ಆಫ್ ದಿ ಆರ್ಗನೈಸೇಷನ್ ಕಲ್ಚರ್. Another thing volunteer expects in any organization is that respect. ಸಮಾನವಾದಂಥ ಗೌರವ. ಸ್ಟಾಫಲ್ಲಿ ಕೆಲವು ಸಲ ಏನು ಮಾಡ್ತೀವಿ ನಾವು, ಇವ್ರಿಗೆ ಜಾಸ್ತಿ ಸಂಬಳ ಕೊಡ್ತೀವಿ, ಇವ್ರಿಗೆ ಕಡಿಮೆ ಸಂಬಳ ಕೊಡ್ತೀವಿ, ಇವ್ರು ಹೆಚ್ಚು ಕೆಲಸ ಮಾಡಬೇಕು, ಇವರು ಕಡಿಮೆ ಕೆಲಸ ಮಾಡಬೇಕು, ಈ ರೀತಿ ನಮ್ಮ ಹತ್ರ ಒಂದು ಅಪೇಕ್ಷೆ ಇರುತ್ತೆ. ವಿತ್ ವಾಲಂಟಿಯರ್ಸ್ ಯು ಟ್ರೀಟ್ ದೆಮ್ ಈಕ್ವಲಿ. ರೆಸ್ಪೆಕ್ಟ್ ಆಲ್ ವಾಲಂಟಿಯರ್ಸ್. ಸಮ್ ವಾಲಂಟಿಯರ್ ಮೇ ಗಿವ್ ಒನ್ ಡೇ ಇನ್ ದ ವೀಕ್, ಸಮ್ ವಾಲಂಟಿಯರ್ ಮೇ ಕಮ್ ಆಲ್ ದ ಡೇಸ್. But still, as an organization, we should respect every volunteer because they are giving, and that culture is what we need to promote. ಹಾಗಂತ ರೆಕಗ್ನೈಸ್ ಮಾಡಬಾರ್ದ ವಾಲಂಟಿಯರ್ಸ್ಗೆ ಅಂತ. You should not recognize volunteers who are contributing a lot. You should do that. The best way to recognize is appreciation. ವಾಲಂಟಿಯರ್ಸ್ಗೆ ನೀವೇನೋ ಸ್ಟೇಜ್ ಮೇಲೆ ಕರೆದವ್ರಿಗೆ ಹಾರ ಹಾಕಬೇಕು ಇದೆಲ್ಲ ಮಾಡೋದಕ್ಕಿಂತನೂ ವಾಲಂಟಿಯರ್ಸ್ನ ಕರೆದು ಮಾತಾಡಿ, ತುಂಬ ಚೆನ್ನಾಗಿ ಮಾಡಿದ್ದೀರಾ ಕೆಲಸ. ಮತ್ತು ಸಂಘಟನೆಯ ಪ್ರಮುಖರು ಇರ್ತಾರಲ್ಲ, ಸಪೋಸ್ ಇಫ್ ಯು ಆರ್ ಮ್ಯಾನೇಜಿಂಗ್ ಎ ಗ್ರಾಸ್ ರೂಟ್ ಪ್ರಾಜೆಕ್ಟ್ ಆ್ಯಂಡ್ ಯು ಹ್ಯಾವ್ ಎ ವಾಲಂಟಿಯರ್ ಹೂ ಇಸ್ ಡೂಯಿಂಗ್ ಔಟ್ಸ್ಟ್ಯಾಂಡಿಂಗ್ ವರ್ಕ್, communicate this to the head of the organization. So if the head of the organization invites this volunteer and appreciates, it goes a long way. ಸಂಸ್ಥೆಯ ಪ್ರಮುಖರು ವಾಲಂಟಿಯರ್ಸ್ ಮಾಡ್ತಿರೋಂಥ ಕೆಲಸವನ್ನು ಗುರುತಿಸಬೇಕು. ಅವ್ರದ್ದು ಒಂದು ಉತ್ತೇಜನದ ಮಾತು ಸಾಕು. ನೀವು ತುಂಬ ಅವ್ರಿಗೇನೋ ಸರ್ಟಿಫಿಕೇಟ್ ಕೊಡಬೇಕು, ಹಾರ ಹಾಕಬೇಕು, ಇದೆಲ್ಲ ಅದು ಕೆಲವು ಸಂಸ್ಥೆದಲ್ಲಿ ಮಾಡ್ತಾರೆ, ಮಾಡ್ಬೋದು. ಐ ಆಮ್ ನಾಟ್ ಅಗೇನ್ಸ್ಟ್ ದಟ್. ಬಟ್ ದ ಮಿನಿಮಮ್ ದಟ್ ವಿ ಶುಡ್ ಡೂ ಇಸ್ ಟು ಅಪ್ರಿಷಿಯೇಟ್ ದ ವರ್ಕ್ ಡನ್ ಬೈ ವಾಲಂಟಿಯರ್ಸ್, ಎಸ್ಪೆಷಲಿ ಫ್ರಮ್ ದ ಲೀಡರ್ಶಿಪ್ ಟೀಮ್. Another role that the leadership team has to play is in clearly defining the roles for volunteers. ಇವಾಗ ಯಾವುದೇ ಒಂದು ಪ್ರಾಜೆಕ್ಟ್ ವೆನ್ ಯು ಆರ್ ಪ್ಲಾನಿಂಗ್, ಅದು ಯೋಜನೆ ಮಾಡೋ ಸಮಯದಲ್ಲೇ ಯಾವ್ಯಾವ ತರಹದ ಕೆಲಸನ ಶನಿವಾರ ಭಾನುವಾರ ಸಿಗೋ ವಾಲಂಟಿಯರ್ಸ್ ಮಾಡ್ಬೋದು, ಯಾವ ತರಹ ಕೆಲಸನ ಈಗ ವೆಕೇಶನ್ ವಾಲಂಟಿಯರ್ಸ್. ಇವತ್ತು ಇಡೀ ಈ ಪ್ರೋಗ್ರಾಮ್ ವ್ಯವಸ್ಥೆ ಮಾಡೋದರಲ್ಲಿ ಇಟ್ಸ್ ಡನ್ ಬೈ ಸಮ್ 30 ಸ್ಟೂಡೆಂಟ್ಸ್, ಕಾಲೇಜ್ ಸ್ಟೂಡೆಂಟ್ಸ್. ಅಷ್ಟು ಹೊರಗಡೆ ಚಾರ್ಟ್ಸ್ ಮಾಡಾಕಿದ್ದಾರೆ, ರಿಜಿಸ್ಟ್ರೇಷನ್. This entire event organization was done by the vacation volunteers. They're all college students. ಹಾಗಾಗಿ ಪ್ರಮುಖರು ನಾವು ಯೋಚನೆ ಮಾಡಬೇಕು, ನಮ್ಮ ಸಂಘಟನೆ ಕೆಲಸದಲ್ಲಿ ಯಾವ ಕೆಲಸಗಳಿಂದ ಈ ಥರ ಶನಿವಾರ ಭಾನುವಾರದವ್ರು ಮಾಡ್ಬೋದು, ಯಾವ ಥರ ಕೆಲಸಗಳು ಕಾಲೇಜ್ ಸ್ಟೂಡೆಂಟ್ಸ್ ಸೆಮಿಸ್ಟರ್ ಬ್ರೇಕಲ್ಲಿ ಮಾಡ್ಬೋದು, ಯಾವ ಥರ ಕೆಲಸಗಳಿಂದ ಒಂದು 3 ತಿಂಗಳು ಕಂಟಿನ್ಯೂಸ್ ಆಗಿ ವಾಲಂಟಿಯರ್ ಮಾಡೋಂಥವ್ರು ಮಾಡ್ಬೋದು, ಯಾವ ಥರ ಕೆಲಸ ರಿಟೈರ್ ಆದವ್ರು ಮಾಡ್ಬೋದು. ಈ ರೀತಿ ಕಾರ್ಯದ ಯೋಜನೆಯಲ್ಲಿ ಇದನ್ನು ಜೋಡಿಸ್ಕೊಳ್ಳುವಂಥದ್ದು. ಇಫ್ ದ ಲೀಡರ್ಶಿಪ್ ಟೀಮ್ ಕ್ಯಾನ್ ಬಿಲ್ಡ್ ದಿಸ್ ಕಲ್ಚರ್ in all the project coordinators to break the tasks and make sure that all types of volunteers can be engaged in our organization. And other important investment that organization has to make is in the growth of volunteers. ನಮ್ಮ ಸಂಸ್ಥೆಗೆ ಯಾರೋ ಒಬ್ಬ ವಾಲಂಟಿಯರ್ ಬಂದರು ಅಂದರೆ ಅವರ ಬೆಳವಣಿಗೆಗೆ ನಾವೇನು ಮಾಡ್ತೀವಿ? ವಾಟ್ ಆರ್ ವಿ ಇನ್ವೆಸ್ಟಿಂಗ್ ಇನ್ ದೇರ್ ಗ್ರೋತ್? ಆರ್ ವಿ ಜಸ್ಟ್ ಲುಕಿಂಗ್ ಅಟ್ some work that they are doing and we are happy with it? Can you take that volunteer to the next level? Whatever work he or she has started, how can I take it to the next level? ಅದರಲ್ಲಿ ಒಂದು ವಿಧಾನ ಅಂತಂದರೆ ನಿಮ್ಮ ಪ್ಲಾನಿಂಗ್ ಮೀಟಿಂಗ್ಸ್ಗೆ ಅವ್ರನ್ನ ಕರೀರಿ. ಸೊ ದಟ್ ಇಟ್ಸ್ ನಾಟ್ ಜಸ್ಟ್ ದಟ್ ದೇ ಆರ್ ಡೂಯಿಂಗ್ ಸಮ್ ವರ್ಕ್ ಯು ಟೋಲ್ಡ್ ದೆಮ್ ಟು ಡೂ.
ಅವರನ್ನ ಚಿಂತನೆಯಲ್ಲಿ ತೊಡಗಿಸ್ಕೊಳ್ಳಿ. ಲೆಟ್ ದೆಮ್ ಬಿ ಪಾರ್ಟ್ ಆಫ್ ಥಿಂಕಿಂಗ್ ಪ್ರಾಸೆಸ್. ದ ಮೋರ್ ಯು ಇನ್ವಾಲ್ವ್ ದೆಮ್ ಇನ್ ಥಿಂಕಿಂಗ್, ದ ಮೋರ್ ಓನರ್ಶಿಪ್ ಇಟ್ ಕ್ರಿಯೇಟ್ಸ್. And in many organizations we find that they don't involve them in planning. They will come on the day, they will tell them some work and then they will go back. Make it a point to invite. Ekandre volunteers ಬೇರೆ ಬೇರೆ ಹಿನ್ನೆಲೆಯಿಂದ ಬಂದಿರ್ತಾರೆ. Because of their diverse backgrounds, they bring a lot of insights from different backgrounds. ಆ ಒಂದು ಅನುಭವನೂ ಕೂಡ ನಮ್ಮ ಸಂಸ್ಥೆಗೆ ಸಿಗುತ್ತೆ. ಇನ್ನೊಂದು ಮಾಡಬೇಕಾಗಿರುವಂಥದ್ದು ಟ್ರೈನಿಂಗ್. ಯಾಕಂದರೆ ವಾಲಂಟಿಯರ್ಸ್ ನೀಡ್ ಟ್ರೈನಿಂಗ್. They are all doing something else rest of the time. They are, as you mentioned, they are managing directors, they are software engineers, they are college students. They are not trained social workers. So it's our responsibility to invest in their training. ಯಾವುದೇ ಒಂದು ಕೆಲಸ ಕೊಟ್ಟರು ಕೂಡ ಈಜು ಕಲಿಸ್ತೆ ಸುಮ್ಮನೆ ತಳ್ಬಿಡ್ಬೇಡಿ ಒಂದೇ ಸಲಿಗೆ. ಒಬ್ರು ಯಾರಾದರೂ ಕೋಚ್ ಇರಬೇಕು, ನೀರಿಗೆ ತಳ್ಳಬೇಕಾದ್ರೆ ಈಜು ಕಲಿಸ್ಕೊಡ್ಬೇಕು. ಆಮೇಲೆ ದೇ ವಿಲ್ ಎಂಜಾಯ್ ಸ್ವಿಮ್ಮಿಂಗ್. ಹೀಗೆ ಸೇವಾ ಸಂಸ್ಥೆಗಳಲ್ಲೂ ಕೂಡ ವಾಲಂಟಿಯರ್ಸ್ ಬಂದಾಗ ಅವರಿಗೆ ಪ್ರಶಿಕ್ಷಣದ ಒಂದು ವ್ಯವಸ್ಥೆ, ಸಮ್ ಮೆಕ್ಯಾನಿಸಮ್ ಟು ಟ್ರೈನ್ ಆ್ಯಂಡ್ ಓರಿಯೆಂಟ್ ದೆಮ್ ಪ್ರಾಪರ್ಲಿ. ಅನೇಕ ಸಲ ಆ ಸಂಸ್ಥೆಯ ಧ್ಯೇಯೋದ್ದೇಶಗಳೇನು ಅಥವಾ ಪೂರ್ತಿ ಏನು ಕೆಲಸ ಮಾಡ್ತಿದ್ರೆ ಏನು ಗೊತ್ತಿರೋದಿಲ್ಲ ವಾಲಂಟಿಯರ್ಸ್ಗೆ. ಯಾವುದೋ ಒಂದು ಪ್ರಾಜೆಕ್ಟ್ಗೆ ಹೋಗ್ತಾರೆ, ಬಂದುಬಿಡ್ತಾರೆ. ಈ ರೀತಿ ಒಂದು ಓರಿಯೆಂಟೇಷನ್ ಮೆಕ್ಯಾನಿಸಮ್ ಮತ್ತು ಅವರ ಕೆಪಾಸಿಟಿ ಬಿಲ್ಡಿಂಗ್ ಆನ್ ಗೋಯಿಂಗ್ ಬೇಸಿಸ್ ಮೇಲೆ ಇರಬೇಕಿದು. ಬೇರೆ ಬೇರೆ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಕಳಿಸೋದು, ಅಥವಾ ನಿಮ್ಮ ಸಂಘಟನೆಗಳಲ್ಲಿ ತುಂಬ ಪ್ರೇರಣೆ ಕೊಡುವಂಥ ವ್ಯಕ್ತಿಗಳಿದ್ದಾರೆ, ಅವ್ರ ಜೊತೆ ಅವ್ರಿಗೆ ಸಹವಾಸ ಸಿಗಬೇಕು, ಸಂವಾದ. People who can inspire in your organizations, let volunteers have some dialogues with them so that they can probe their thinking. So the more we invest in the growth of volunteers, better they can be absorbed in the organization. ಯಾಕಂದರೆ ಕೆಲವು ಸಂಸ್ಥೆಗಳಲ್ಲಿ ನಾವು ವಾಲಂಟಿಯರ್ಸ್ ಕಳಿಸ್ಕೊಟ್ಟಾಗ ಯೂತ್ ಫಾರ್ ಸೇವೆಯಿಂದ ಭಾಳ ಚೆನ್ನಾಗಿ ಅವ್ರನ್ನ ಆ ಸಂಸ್ಥೆಯ ಭಾಗವಾಗಿ ಮಾಡ್ಕೊಂಡು ಬಿಟ್ಟಿದ್ದಾರೆ. ಈಗ ಪ್ರಮುಖ ಜವಾಬ್ದಾರಿಗಳೇ ತೊಗೊಂಡಿದ್ದಾರೆ, ಟ್ರಸ್ಟಿಗೆ ತನಕ ಆಗಿದ್ದಾರೆ. ಆದರೆ ಕೆಲವು ಸಂಸ್ಥೆಗಳಲ್ಲಿ ದೇ ಆರ್ ಟ್ರೀಟೆಡ್ ಆಸ್ ಜಸ್ಟ್ ಸಮ್ ಔಟ್ಸೈಡರ್ಸ್ who come and they will do some work and go back. ನೀವು ಎಷ್ಟು ಅವ್ರನ್ನ ಇನ್ವಾಲ್ವ್ ಮಾಡ್ಕೊಳ್ತೀರಾ ಅಷ್ಟು ಆ ಸಂಸ್ಥೆಯ ಭಾಗ ಆಗ್ತಾರೆ ಅವರು. ಸೊ ಇದೊಂದು ನಮ್ಮ ಒಂದು ಕಾರ್ಯಪದ್ಧತಿ, ಕಾರ್ಯಶೈಲಿ, ವರ್ಕಿಂಗ್ ಕಲ್ಚರ್, ಇದರಲ್ಲಿ ನಾವು ಜೋಡಿಸ್ಕೊಳ್ಬೇಕಾಗಿರುವಂಥದ್ದು. ಮತ್ತು ಇನ್ನೊಂದು ಭಾಳ ಸ್ವಲ್ಪ ಕಷ್ಟದ ಕೆಲಸ ಅಂತಂದರೆ ಕರೆಕ್ಟಿಂಗ್ ದ ವಾಲಂಟಿಯರ್ಸ್, ಅಡ್ರೆಸ್ಸಿಂಗ್ ದ ಶಾರ್ಟ್ ಕಮಿಂಗ್ಸ್. ಯಾಕಂದರೆ ಪೇಡ್ ಸ್ಟಾಫ್ಗೆ ಭಾಳ ಸುಲಭವಾಗಿ ಹೇಳ್ಬಿಡ್ತಾರೆ, ಯು ಆರ್ ನಾಟ್ ಡೂಯಿಂಗ್ ದ ವರ್ಕ್ ರೈಟ್. ಈ ಥರ ವಾಲಂಟಿಯರ್ಸ್ಗೆ ಹೇಗೆ ಹೇಳೋದು ಅಂತ. ಪಾಪ ಅವರು ಏನು ತೊಗೊಳ್ತಾನೆ, ದುಡ್ಡು ತೊಗೊಳ್ದೆ ಬಂದು ಮಾಡ್ತಿದ್ದಾರೆ. ಆ್ಯಂಡ್ ಈವನ್ ಇಫ್ ದೇ ಹ್ಯಾವ್ ಸಮ್ ಶಾರ್ಟ್ ಕಮಿಂಗ್ಸ್, ಏನೋ ಕೊರತೆಗಳಿರುತ್ತೆ, ಹೇಗೆ ಹೇಳೋದು ಅವ್ರಿಗೆ ಅಂತ. ಆದರೆ ಸಂಸ್ಥೆಯಲ್ಲಿ ಇದನ್ನು ಹೇಳಬೇಕಾಗತ್ತೆ, ಸೊ ದಟ್ ಇಟ್ಸ್ ಫಾರ್ ದೇರ್ ಓನ್ ಡೆವಲಪ್ಮೆಂಟ್. ಇದಕ್ಕೋಸ್ಕರನೇ ಸಂಸ್ಥೆಯ ಪ್ರಮುಖರು, ಯಾರಿಗೂ ಪ್ರೇರಣೆ ಕೊಡಬಲ್ಲಂಥವ್ರು, ಅವರ ಜೊತೆ ಒಂದು ಸಂಬಂಧ ಬೆಳೆದಾಗ ಕರೆಕ್ಷನ್ ಕೂಡ ಮಾಡ್ಬೋದು. ಥಿಂಗ್ಸ್ ದಟ್ ದೇ ನೀಡ್ ಟು ಓವರ್ಕಮ್. ಕೆಲವು ಸಂಸ್ಥೆಗಳಲ್ಲಿ ಸಿಂಪಲ್ ಡ್ರೆಸ್ ಕೋಡ್ ಬಗ್ಗೆ ಅಬ್ಜೆಕ್ಷನ್ಸ್ ಇರುತ್ತೆ. ವಾಲಂಟಿಯರ್ಸ್, ಐ ಟೆಲ್ ಆರ್ಗನೈಸೇಷನ್, ಪ್ಲೀಸ್ ಟೆಲ್ ದ ವಾಲಂಟಿಯರ್ ವಾಟ್ ಈಸ್ ದ ಡ್ರೆಸ್ ಕೋಡ್. ಹೇಳಕ್ಕೆ ಸಂಕೋಚ. ಬಟ್ ವೆನ್ ದೇ ಕಮ್ ಇನ್ ದ ರಾಂಗ್ ಡ್ರೆಸ್, ದಟ್ ಚಿಲ್ಡ್ರನ್, ಇಟ್ ವಿಲ್ ನಾಟ್ ಬಿ ಅಪೀಲಿಂಗ್ ಫಾರ್ ಚಿಲ್ಡ್ರನ್, ದೆನ್ ದೇ ವಿಲ್ ಕಂಪ್ಲೇನ್. ಅದಕ್ಕೆ ಮೊದಲನೇ ತಿಳಿಸಿ. ಅಥವಾ ಯಾರೋ ವಾಲಂಟಿಯರ್ ಹೊರಗಡೆ ಮಕ್ಕಳ ಪಾಠ ಎಲ್ಲ ಮಾಡಾದ್ಮೇಲೆ ಸ್ಕೂಲ್ ಹೊರಗಡೆ ಸ್ಮೋಕ್ ಮಾಡ್ತಾಯಿದ್ರು, ಆ್ಯಂಡ್ ಚಿಲ್ಡ್ರನ್ ಸಾ ದಟ್. ಈಗ ಅವ್ರಿಗೆ ಸ್ಕೂಲ್ HMಗೆ ಡೌಟ್, ವಾಲಂಟಿಯರ್ ನಾವು ಹೇಳಬೇಕೋ ಬೇಡವೋ ಅಂತ. ಐ ಸೇ ಕರೆಕ್ಟ್ ಇಟ್, ಬಿಕಾಸ್ ವಾಲಂಟಿಯರ್ಸ್ ವಾಂಟ್ ಟು ಬಿ ಕರೆಕ್ಟೆಡ್. ದೇ ಆಲ್ಸೋ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ದೇ ವಿಲ್ ಗ್ರೋ ವಿತ್ ದಿಸ್. ಈ ರೀತಿ ಒಂದು ಪಾಸಿಟಿವ್ ಡೆವಲಪ್ಮೆಂಟ್ಗೋಸ್ಕರ ಟ್ರೈನಿಂಗ್ ಇದೆಲ್ಲ ಕೊಡುವಂಥದ್ದು. ಇನ್ನೊಂದು ಶಾರ್ಟ್ ಕಮಿಂಗ್ಸ್ ಏನಿದೆ ಅದನ್ನು ಕೂಡ ಕನ್ಸ್ಟ್ರಕ್ಟಿವ್ ಫೀಡ್ಬ್ಯಾಕ್, ಅದನ್ನು ಕೊಡುವಂಥ ವ್ಯವಸ್ಥೆ ಕೂಡ ನಾವು ಆರ್ಗನೈಸೇಷನ್ಸಲ್ಲಿ ಮಾಡ್ಕೊಳ್ಬೇಕು. ಇಷ್ಟು ಕೆಲವು ಅಂಶಗಳನ್ನು ಮಾತ್ರ ಇಲ್ಲಿ ಹೈಲೈಟ್ ಮಾಡಿದ್ದೀನಿ. ನಿಮ್ಮ ಕೈಯಲ್ಲಿ ಎಲ್ಲರೂ ಕೂಡ ಒಂದು ಹ್ಯಾಂಡ್ ಬುಕ್ ಇದು ಈ ಸಲ ತಯಾರು ಮಾಡಿ ಕೊಟ್ಟಿದ್ದೀವಿ, ಎಫೆಕ್ಟಿವ್ ವಾಲಂಟಿಯರ್ ಎಂಗೇಜ್ಮೆಂಟ್ ಗೈಡ್ ಫಾರ್ NGOs ಅಂತ. ಇದರಲ್ಲಿ ಇನ್ನೂ ಹಲವಾರು ಅಂಶಗಳು ಬರುತ್ತೆ. ಇದರಲ್ಲಿ ಸಂಸ್ಥೆಯಲ್ಲಿ ಯಾವ ರೀತಿ ಪ್ರಭಾವಿಯಾಗಿ ವಾಲಂಟಿಯರ್ಸ್ನ ಜೋಡಿಸ್ಕೊಳ್ಬೇಕು ಅಂತ, ಅದೆಲ್ಲ ಜೋಡಿಸ್ಕೊಳ್ಳೋಣ. ವಿಶೇಷವಾಗಿ ನಮ್ಮ ದೇಶದಲ್ಲಿ ಯುವಕರ ಸಂಖ್ಯೆ ತುಂಬ ಇದೆ. ಆಲ್ಮೋಸ್ಟ್ 60-70% ಪಾಪ್ಯುಲೇಷನ್ ಈಸ್ ಯೂತ್. ಮತ್ತು ಬಹಳ ಉತ್ತೇಜನಕಾರಿ ಸಂಗತಿ ಅಂತಂದರೆ, ಲಾಟ್ ಆಫ್ ದೆಮ್ ವಾಂಟ್ ಟು ಡೂ ಸಮಥಿಂಗ್ ಫಾರ್ ಸೊಸೈಟಿ. ಆಸ್ ಯು ಸೆಡ್, ವಿ ಶುಡ್ ನಾಟ್ ಟೆಲ್ ಲೈಕ್ ಸ್ವಾಮೀಜಿ ದಟ್ ಯು ಕಮ್ ಆಫ್ಟರ್ 40 years. ದೇ ವಾಂಟ್ ಟು ಡೂ ಇಟ್ ನೌ, ಲೆಟ್ಸ್ ಎಂಗೇಜ್ ದೆಮ್. ಯಾಕಂದರೆ ಅವರ ಒಂದು ಒಳ್ಳೆತನಕ್ಕೆ ಪ್ರೇರೇಪಣೆ ಕೊಡಬೇಕು ನಾವು. ಸೊ ದೇ ಹ್ಯಾವ್ ಬೋತ್ ದ ಥಿಂಗ್ಸ್. ಸಮ್ ಕ್ವಾಲಿಟೀಸ್ ವಿಚ್, ಲೈಕ್ ಆಸ್ ಯು ಟಾಕ್ಡ್ ಅಬೌಟ್ media pulls in one direction. Every individual has both the goodness and the weaknesses, right? And there are enough platforms to appeal to your weaknesses, because there is a commercial interest in that. Who has to provide platform to manifest their goodness?
That's the opportunity that we need to provide as NGOs. Give opportunity for them to express their goodness, and the weaknesses will go down. The more you talk about weaknesses, it's going to grow. The more opportunity you provide for expression of goodness, then the weaknesses will come down. This has been our experience with many volunteers. They have admitted, I used to do this, that, now I have given up all that. We never preached anyone that don't do this, don't do that. Just gave a platform to express the goodness. And once they start enjoying that, once they discover joy in giving, joy in doing some good work, then a lot of other things they are doing to overcome the restlessness can be dropped easily. So in a way it is youth for seva and also seva for youth. We are also helping youth in this process. So even the ದೃಷ್ಟಿಕೋನ ಇಟ್ಕೊಂಡು, as Swami Vivekananda said, he said long back, even more than 100 years ago, that my hope lies in the youth of this country, he said. And he specifically said modern educated youth. I don't know why he said modern. He said my hope lies in the modern educated youth of this country. They will shoulder the responsibility, they will deliver it. ಇವತ್ತು ಅವರ 150ನೇ ಜಯಂತಿ. This year is 150th birth anniversary of Swami Vivekananda. So as we are celebrating that eventful year, the best way to offer our tributes is to make sure that his words are true, that the youth of this country, they are ready to give back, shoulder the responsibilities, and we as NGOs or Seva organizations, we have the responsibility to make it happen. Thank you very much.